ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಪ್ರಯಾಣ ಯಾದಗಿರಿಯ ಪವಿತ್ರ ಗವಿಸಿದ್ಧಲಿಂಗೇಶ್ವರ ಕ್ಷೇತ್ರದತ್ತ. ಒಂದು ಗುಹೆ, ಒಂದು ಜಲಧಾರೆ ಮತ್ತು ಶತಮಾನ ಹಿಂದಿನ ಒಬ್ಬ ಶಿವಶರಣರ ಅದ್ಭುತ ಕತೆ. ಬಿಸಿಲು ನಾಡೆಂದೇ ಖ್ಯಾತಿಯಾದ ಯಾದಗಿರಿ ಜಿಲ್ಲೆಯ ಈ ಪ್ರದೇಶದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಅಡಗಿರುವ ಈ ಪವಿತ್ರ ತಾಣದ ಹಿಂದೆ ಒಂದು ಅಪೂರ್ವವಾದ ಇತಿಹಾಸವಿದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಭಕ್ತಿ, ಪ್ರಕೃತಿ ಮತ್ತು ಶಿವಶರಣರ ಆಧ್ಯಾತ್ಮಿಕ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ಗವಿ ಸಿದ್ಧಲಿಂಗೇಶ್ವರ ಕ್ಷೇತ್ರ ಚಿಂತನಹಳ್ಳಿ. ಯಾದಗಿರಿ ಕರ್ನಾಟಕದ ಗಡಿಭಾಗದಲ್ಲಿರುವ ಜಿಲ್ಲೆ. ಬಿಸಿಲ ವಾತಾವರಣಕ್ಕೆ ಹೆಸರಾದ ಈ ಪ್ರದೇಶದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಹಲವು ಪವಿತ್ರ ಸ್ಥಳಗಳಿವೆ. ಅಂತಹ ಸ್ಥಳಗಳಲ್ಲಿ ಪ್ರಮುಖವಾದದ್ದು ಗವಿ ಸಿದ್ಧಲಿಂಗೇಶ್ವರ ಕ್ಷೇತ್ರ. ನೂರಾರು ವರ್ಷಗಳ ಹಿಂದೆ ಇಂದಿನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವನಗುಟ್ಟಿ ಎಂಬ ಗ್ರಾಮದಲ್ಲಿ ಶಿವಶರಣ ಶ್ರೀ ಸಿದ್ಧಲಿಂಗೇಶ್ವರರು ಜನಿಸಿದರು ಎಂದು ಹೇಳಲಾಗುತ್ತದೆ. ಬಾಲ್ಯದಿಂದಲೇ ಆಧ್ಯಾತ್ಮಿಕ ಚಿಂತನೆ ಮತ್ತು ಶಿವಭಕ್ತಿಯಲ್ಲಿ ತೊಡಗಿದ್ದ ಅವರು ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಸ್ಥಳಗಳಿಗೆ ಸಂಚರಿಸಿದರು. ತಮ್ಮ ಜೀವನದ ಅಂತಿಮ ಹಂತದಲ್ಲಿ ಸಿದ್ಧಲಿಂಗೇಶ್ವರರು ಯಾದಗಿರಿ ಜಿಲ್ಲೆಯ ಚಿಂತನಹಳ್ಳಿ ಪ್ರದೇಶಕ್ಕೆ ಬಂದು ಪ್ರಕೃತಿಯಿಂದಲೇ ರೂಪುಗೊಂಡಿದ್ದ ಒಂದು ಕಲ್ಲಿನ ಗುಹೆಯಲ್ಲಿ ನೆಲೆಸಿದರು. ಈ ಗುಹೆಯೇ ಮುಂದೆ ಅವರ ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಾಕ್ಷಿಯಾಯಿತು. ಒಂದು ದಿನ ಸಿದ್ಧಲಿಂಗೇಶ್ವರರಿಗೆ ಬಾಯಾರಿಕೆಯಾಯಿತು. ನೀರಿಗಾಗಿ ಅವರು ದೇವರನ್ನು ಪ್ರಾರ್ಥಿಸಿದರು. ಭಕ್ತಿಯ ಆ ಪ್ರಾರ್ಥನೆಗೆ ಪ್ರಕೃತಿಯೇ ಉತ್ತರ ನೀಡಿದಂತೆ ಬೆಟ್ಟದ ಮೇಲಿಂದ ನೀರು ಹರಿದು ಬರತೊಡಗಿತು. ಈ ನೀರು ಮುಂದೆ ಜಲಪಾತದ ರೂಪವನ್ನು ಪಡೆದುಕೊಂಡಿತು. ಈ ಜಲಧಾರೆಯ ಮೂಲ ಎಲ್ಲಿ ಎಂಬುದು ಇಂದು ಜನರಿಗೆ ತಿಳಿದಿಲ್ಲ ಎಂದು ಸ್ಥಳೀಯವಾಗಿ ನಂಬಲಾಗುತ್ತದೆ. ಇಂದಿಗೂ ಈ ಜಲಪಾತ ಮತ್ತು ಗುಹೆಯೊಂದಿಗೆ ಸಿದ್ಧಲಿಂಗೇಶ್ವರರ ಕತೆ ಅವಿನಾಭಾವವಾಗಿ ಬೆಸೆದುಕೊಂಡಿದೆ. ನಂತರ ಸಿದ್ಧಲಿಂಗೇಶ್ವರರು ಇದೇ ಗುಹೆಯಲ್ಲಿ ಐಕ್ಯರಾದರು, ಅಂದರೆ ಪರಮಾತ್ಮನೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾದರು ಎಂಬ ನಂಬಿಕೆ ಇದೆ. ಅಂದಿನಿಂದ ಈ ಪವಿತ್ರ ಸ್ಥಳವು ಗವಿ ಸಿದ್ಧಲಿಂಗೇಶ್ವರ ಕ್ಷೇತ್ರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಈ ದೇವಾಲಯದ ಸುತ್ತಮುತ್ತ ಸುಮಾರು 300 ಎಕರೆ ಅರಣ್ಯ ಪ್ರದೇಶವಿದ್ದು, ಹಸಿರು, ಪ್ರಕೃತಿ, ಬೆಟ್ಟಗಳು, ಗುಹೆ ಮತ್ತು ಜಲಧಾರೆ ಇವೆಲ್ಲವೂ ಸೇರಿ ಈ ಸ್ಥಳಕ್ಕೆ ವಿಶಿಷ್ಟವಾದ ಆಧ್ಯಾತ್ಮಿಕ ವಾತಾವರಣವನ್ನು ನೀಡುತ್ತದೆ. ಪ್ರಕೃತಿಯೊಂದಿಗೆ ಸೇರಿದಾಗ ಅದು ಕೇವಲ ಒಂದು ಕಥೆಯಾಗುವುದಿಲ್ಲ, ಅದು ಒಂದು ಪವಿತ್ರ ಅನುಭವವಾಗುತ್ತದೆ. ಸಿದ್ಧಲಿಂಗೇಶ್ವರರ ಭಕ್ತಿ, ಅವರು ನೆಲೆಸಿದ್ದ ಗುಹೆ ಮತ್ತು ತಮ್ಮ ಪ್ರಾರ್ಥನೆಗೆ ಸಾಕ್ಷಿಯಾದ ಜಲಧಾರೆ ಇವೆಲ್ಲವೂ ಈ ಕ್ಷೇತ್ರದ ಇತಿಹಾಸವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಇಂದು ಗವಿ ಸಿದ್ಧಲಿಂಗೇಶ್ವರರ ಕ್ಷೇತ್ರಕ್ಕೆ ಬರುವ ಭಕ್ತರು ಈ ಪವಿತ್ರ ಗುಹೆಯ ದರ್ಶನ ಪಡೆದು ಜಲಧಾರೆಯ ಸೌಂದರ್ಯವನ್ನು ಆಸ್ವಾದಿಸಿ ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯನ್ನು ಅನುಭವಿಸುತ್ತಾರೆ. ಶಿವಭಕ್ತಿಯ ಈ ಪವಿತ್ರ ನೆಲೆಗೆ ಒಮ್ಮೆ ಭೇಟಿ ನೀಡಿ ಗವಿ ಸಿದ್ಧಲಿಂಗೇಶ್ವರರ ಕೃಪೆಗೆ ಪಾತ್ರರಾಗೋಣ. ಓಂ ನಮಃ ಶಿವಾಯ. ಶ್ರೀ ಗವಿ ಸಿದ್ಧಲಿಂಗೇಶ್ವರಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಸುಂದರ ಪ್ರವಾಸಿ ತಾಣಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರ ಪ್ರವಾಸಿ ತಾಣದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.